ಇದು ಪಂಚತಂತ್ರದ ಕಥೆಗಳಲ್ಲಿ ಬರುವಂಥ ಒಂದು ಪ್ರಮುಖವಾದ ಕಥೆ ಆಗಿರುತ್ತೆ. ಇದನ್ನು ಒಂದು ಉದಾಹರಣೆಯಾಗಿ ನೀತಿ ಕಥೆಯಾಗಿ ತಗೋಬೇಕಷ್ಟೇ. ಪ್ರತಿಯೊಬ್ಬ ಜೀವಿಗೂ ಅವುಗಳದ್ದೇ ಆದಂಥ ಪ್ರಾಮುಖ್ಯತೆ ಇದ್ದೇ ಇದೆ. ಯಾವುದೇ ವನ್ಯಜೀವಿಗಳನ್ನು ಹಿಂಸೆ ಮಾಡೋದಾಗಲಿ ಸಾಯಿಸೋದಾಗಲಿ ಸರಿಯಲ್ಲ. ಕಾನೂನಿನಲ್ಲಿ ಇದು ನಿಷಿದ್ಧವಾಗಿದೆ. ಪರಿಸರಕ್ಕೆ ಎಲ್ಲ ಜೀವಿಗಳು ತುಂಬ ಅವಶ್ಯಕವಾಗಿವೆ. ಹಾಗಾಗಿ ಇದನ್ನು ಒಂದು ಕಥೆಯಾಗಿ ತಗೋಬೇಕು ಅಷ್ಟೇ. ಭೂಮಿಯ ಮೇಲೆ ಮನುಷ್ಯನಿಗೆ ಬಾಳುವಂಥ ಹಕ್ಕು ಎಷ್ಟಿದೆಯೋ ಅಷ್ಟೇ ಹಕ್ಕು ಇತರ ಎಲ್ಲ ಜೀವಿಗಳಿಗೂ ಇದೆ ಅನ್ನೋದನ್ನು ನಾವು ಅರ್ಥಕೊಳ್ಳೇಬೇಕು. ಈಗ ಕಥೆಯನ್ನು ನೋಡೋಣ. ಒಂದಾನೊಂದು ಕಾಲದಲ್ಲಿ ಒಂದು ಕಾಡಿನಲ್ಲಿ ಒಂದು ಜೊತೆ ಗುಬ್ಬಿಗಳು, ಒಂದು ಗಂಡು ಒಂದು ಹೆಣ್ಣು, ಒಂದು ಹೊಂಗೆ ಮರದ ಮೇಲೆ ಎರಡು ಕೂಡ ತುಂಬ ಅನ್ಯೋನ್ಯತೆಯಿಂದ ಸುಖವಾಗಿ ಸಂಸಾರ ಮಾಡಿಕೊಂಡಿದ್ವು. ಒಂದಿನ ಏನಾಯಿತು, ಒಂದು ಮದ್ದಾನೆ ಆ ಮರದ ಕೆಳಗಡೆ ಆಯಾಸ ಪರಿಹರಿಸ್ಕೊಳ್ಳಿಕ್ಕೆ ಅಂತ ಬಂತು. ಮರದ ಕೆಳಗಡೆ ಮಲಗಿ ಆಯಾಸ ಪರಿಹರಿಸ್ಕೊಳ್ಳೋದ್ರ ಬದಲು ಆ ಮದ್ದಾನೆ, ಅದರ ಹೆಸರು ಮಾತಂಗ, ಅದು ತನ್ನ ಸೊಂಡಿಲಿನಿಂದ ಹೊಂಗೆ ಮರದ ಕೊಂಬೆಗಳನ್ನು ಕಿತ್ತು ಹಾವಳಿ ಮಾಡತೊಡಗಿತು. ಗುಬ್ಬಿಗಳು ಅಲ್ಲಿಂದ ಹಾರು ಹೋಗಿ ಹೇಗೋ ಬದುಕೊಂಡು, ಆದರೆ ಅವುಗಳ ಗೂಡು ಮಾತ್ರ ಹಾಳಾಯಿತು. ಆ ಗೂಡಿನಲ್ಲಿ ಆ ಗುಬ್ಬಿಗಳ ಮೊಟ್ಟೆಗಳಿದ್ವು. ಅವೆರಡೂ ಗುಬ್ಬಿಗಳು ಬೇರೊಂದು ಮರದ ಕೊಂಬೆ ಮೇಲೆ ಹೋಗಿ ಕೂತ್ಕೊಂಡು ಇದನ್ನೆಲ್ಲ ನೋಡ್ತಾ ತುಂಬ ಸಂಕಟ ಪಟ್ಕೊಳ್ತಾ ಕೂತ್ಕೊಂಡಿದ್ವು. ಹೆಣ್ಣು ಗುಬ್ಬಿ ಗೋಳಂತ ಅಳ್ತಾನೆ ಇತ್ತು. ಗಂಡು ಗುಬ್ಬಿ ಅದನ್ನು ಸಮಾಧಾನ ಪಡಿಸ್ಲಿಕ್ಕೆ ಪ್ರಯತ್ನಿಸ್ತಾ ಹೀಗೆ ಹೇಳ್ತು, ಪ್ರಿಯೆ, ಕಳೆದು ಹೋದ ಪ್ರಾಣ ಮತ್ತೆ ಸಿಗೋದಿಲ್ಲ. ಆದ್ದರಿಂದ ನಾವು ನಮ್ಮ ಮೊಟ್ಟೆಗಳನ್ನು ಮರೆತು ಮುಂದಿನ ಕೆಲಸ ನೋಡೋಣ ಅಂತ ಹೇಳ್ತು. ಗುಬ್ಬಿ ಹೀಗೆ ಹೇಳ್ತು, ಇಲ್ಲ, ನನಗೆ ಸಮಾಧಾನ ಆಗ್ತಿಲ್ಲ, ನನಗೆ ಈ ಸಂಕಟನ ತಡ್ಕೊಳ್ಳೋದಕ್ಕೆ ಆಗ್ತಾನೇ ಇಲ್ಲ, ನಾನು ಹೇಗೆ ನೆಮ್ಮದಿಯಾಗಿರೋದು ಅಂತ ಹೇಳ್ತಾ ಮತ್ತು ಹೇಳ್ತು, ಆ ದುಷ್ಟ ಆನೆಯಿಂದ ನಮಗೆ ಮುಂದೆ ಕೂಡ ತೊಂದರೆ ತಪ್ಪಿದ್ದಲ್ಲ. ನಮ್ಮ ಸಂತಾನ ಕ್ಷಯನೇ ಆಗಿ ಹೋಗ್ಬೋದೆಂಬ ಭಯ ನನಗೆ ಇದ್ದೇ ಇದೆ. ಆದ್ದರಿಂದ ನಾವು ಆನೆ ಕಾಟದಿಂದ ನಮ್ಮನ್ನು ರಕ್ಷಿಸ್ಕೊಳ್ಳೋದಕ್ಕೆ ಏನಾದರೂ ಉಪಾಯ ಇದ್ದರೆ ಹೇಳು, ಆ ಥರ ಒಂದು ಉಪಾಯನ ಹುಡುಕು ಅಂತ ಹೆಣ್ಣು ಗುಬ್ಬಿ ಹೇಳ್ತು. ಗಂಡು ಗುಬ್ಬಿ ನಿಧಾನವಾಗಿ ಯೋಚಿಸ್ತು, ಎಲೈ ಪ್ರಿಯೆ, ನೀನು ಹೇಳಿದ್ದು ನಿಜ. ನಾವು ಸಣ್ಣ ಪ್ರಾಣಿಗಳು ಹೌದು. ನಮಗೆ ಶಕ್ತಿಯಿಂದ ದೊಡ್ಡ ದೊಡ್ಡ ಕೆಲಸಗಳನ್ನ ಸಾಧಿಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ನಮ್ಮ ಬುದ್ಧಿ ಬಲದಿಂದ, ಯುಕ್ತಿಯಿಂದ ನಮ್ಮ ಕೆಲಸವನ್ನು ನಾವು ಸಾಧಿಸ್ಕೋಬೋದು. ನೋಡೋಣ, ನಮ್ಮಿಂದ ಸಾಧ್ಯ ಇಲ್ಲದ ಕೆಲಸವನ್ನು ನಮ್ಮ ಸ್ನೇಹಿತರಾದರೂ ಮಾಡಿಕೊಡ್ತಾರ, ಅವ್ರ ಸಹಾಯದಿಂದನಾದರೂ ನಾವು ಸಾಧಿಸೋಕ್ಕಾಗುತ್ತಾ ನೋಡೋಣ. ಈ ಕಾಡಿನಲ್ಲಿ ನನ್ನ ಬಾಲ್ಯ ಸ್ನೇಹಿತ ಮರಕುಟುಕ ಒಬ್ಬ ಇದ್ದಾನೆ. ಅವನ ಹೆಸರು ಕಾಷ್ಟು ಕಟ್ಟೆಗ ಅಂತ. ನಾವಿಬ್ಬರು ಪ್ರಾಣ ಸ್ನೇಹಿತರು. ಈಗ ನಮ್ಗೆ ಬಂದಿರೋ ಆಪತ್ತಿಗೆ ನಮ್ಗೆ ಸಹಾಯ ಮಾಡೋದಕ್ಕೆ ಅವನೇ ಸರಿ ಅಂತ ನನಗೆ ಅನಿಸ್ತಾ ಇದೆ. ನಾವು ಅವನನ್ನೇ ಆಶ್ರಯಿಸೋದು ಒಳ್ಳೆಯದು ಅಂತ ನನ್ನ ಅಭಿಪ್ರಾಯ. ನೀನೇನು ಹೇಳ್ತೀಯ? ನಿನ್ನ ಸಲಹೆ ನನಗೆ ಒಪ್ಪಿಗೆ ಇದೆ, ಹಾಗೆ ಮಾಡೋಣ. ಈಗಲೇ ನಾವಿಬ್ಬರು ಹೋಗಿ ನಿನ್ನ ಪ್ರಾಣ ಸ್ನೇಹಿತನ ಹತ್ರ ನಮ್ಮ ದುಃಖನ ಹೇಳಿಕೊಂಡು ಸಹಾಯನ ಕೇಳೋಣ ಅಂತ ಹೆಣ್ಗುಬ್ಬಿ ಹೇಳಿದಾಗ, ಇಬ್ಬರು ದಂಪತಿಗಳು ಮರಕುಟಿಗ ಹತ್ರನ ಹೋಗಿ ತಮ್ಮ ಕಷ್ಟವನ್ನು ಹೇಳಿಕೊಂಡು, ಆನೆ ನಮ್ಮ ತಂಟೆಗೆ ಬರ್ದಿರೋ ಹಾಗೆ ಹೇಗಾದರೂ ಮಾಡಿ ಅದನ್ನು ಸೋಲಿಸಲೇಬೇಕು, ಹೇಗಾದರೂ ಮಾಡಿ ಆನೆಯನ್ನು ಈ ಕಾಡಿನಿಂದ ಓಡಿಸೋದಕ್ಕೆ ಒಂದು ಉಪಾಯ ಹೇಳು ಅಂತ ಪ್ರಾರ್ಥಿಸ್ಕೊಂಡ್ವು. ಆಗ ಮರಕುಟ್ಕ ಹೇಳ್ತು, ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಮ್ಮ ಊರ್ಜನದಿಂದ ಇದು ಸಾಧ್ಯ ಇಲ್ಲ. ಹಾಗಾಗಿ ನನಗೆ ವೀಣಾ ಭೃಂಗಿ ಅಂತ ಒಬ್ಬ ದುಂಬಿ ಸ್ನೇಹಿತಳಿದ್ದಾಳೆ. ಅವಳ ಹತ್ರ ನಾವು ಹೋದರೆ ಅವಳು ಖಂಡಿತ ನಮಗೆ ಸಹಾಯ ಮಾಡ್ತಾಳೆ ಅಂತ ಹೇಳಿಬಿಟ್ಟು ಮರಕುಟ್ಕ ಗುಬ್ಬಿ ದಂಪತಿಗಳನ್ನು ವೀಣಾ ಭೃಂಗಿ ಹತ್ರ ಕರ್ಕೊಂಡು ಹೋಯಿತು. ಆಗ ವೀಣಾ ಭೃಂಗಿ ಬಂದವರನ್ನು ಸ್ವಾಗತಿಸಿ ಅವರಿಗೆ ಉಪಚಾರ ಮಾಡಿ ಅವ್ರು ಬಂದ ಕಾರಣವನ್ನು ಕೇಳ್ತು. ಎಲ್ಲವನ್ನೂ ಕೇಳಿದ ದುಂಬಿ ಹೀಗೆ ಹೇಳ್ತು, ಖಂಡಿತ ನಾನು ನಿಮಗೆ ಸಹಾಯ ಮಾಡ್ತೀನಿ. ನಮ್ಮಷ್ಟೇ ಜನಕ್ಕೆ ಇದು ಸಾಧ್ಯ ಇಲ್ಲ. ಹಾಗಾಗಿ ನಾವೀಗ ನನ್ನ ಪ್ರಾಣ ಸ್ನೇಹಿತ ಮೇಘನಾದ ಅಂತ ಹೇಳುವಂಥ ಕಪ್ಪೆ ಒಬ್ಬ ಇದ್ದಾನೆ, ಅವನ ಹತ್ರ ಹೋಗೋಣ. ಅವನು ನಮಗೆ ಖಂಡಿತ ಸಹಾಯ ಮಾಡೇ ಮಾಡ್ತಾನೆ. ನೀವೆಲ್ಲ ನನ್ನ ಜೊತೆಗೆ ಬನ್ನಿ ಅಂತ ಅವರನ್ನೆಲ್ಲ ಮೇಘರಾಜನ ಹತ್ರ ಕರ್ಕೊಂಡೋಗಿ ಅವನ ಸಹಾಯವನ್ನು ಎಲ್ಲರೂ ಸೇರಿ ಕೇಳಿಕೊಂಡ್ರು. ಮೇಘ ಆದ ಕಪ್ಪೆ ಎಲ್ಲ ಕಥೆಯನ್ನು ಪೂರ್ತಿಯಾಗಿ ಸಮಾಧಾನದಿಂದ ಕೇಳಿ ಹೇಳ್ತು, ಎಲೆ ಸ್ನೇಹಿತರೆ, ನಾವೆಲ್ಲ ಒಗ್ಗಟ್ಟಾಗಿದ್ದರೆ ಆ ಮದ್ದಾನೆಯನ್ನು ಖಂಡಿತ ಸೋಲಿಸಿ ಇಲ್ಲಿಂದ ಓಡಿಸ್ಬೋದು. ಆನೆ ಎಷ್ಟು ದೊಡ್ಡ ಆಕಾರ, ಗಾತ್ರ, ಶಕ್ತಿ ನಮಗಿಲ್ಲದೆ ಇದ್ದರೂ ನಾವೆಲ್ಲರೂ ಸೇರಿ ಒಗ್ಗಟ್ಟಿಂದ ಉಪಾಯವಾಗಿ ಯುಕ್ತಿಯಿಂದ ನಾವು ಅದನ್ನು ಈ ಕಾಡಿನಿಂದ ಓಡಿಸ್ಬೋದು. ಅದರಂತೆ ನಾವು ಹೀಗೆ ಮಾಡೋಣ. ಮೊದಲು ನಮ್ಮ ಸ್ನೇಹಿತ ವೇಣಾಭೃಂಗಿ ಆನೆ ಕಿವಿ ಹತ್ರ ಗುಯ್ ಗುಯ್ ಅಂತ ಶಬ್ದದಿಂದ ಸಂಗೀತ ಹಾಡ್ತಾ ಸುತ್ತಾಡಲಿ. ಆಗ ಆನೆ ಸಂಗೀತವನ್ನು ಆಲಿಸ್ತಾ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳುತ್ತೆ. ಆಗ ಮರಕುಟ್ಕ ಹೋಗ್ಬಿಟ್ಟು ಆನೆ ಕಣ್ಗಳನ್ನು ತನ್ನ ಚೂಪಾದ ಕೊಕ್ಕಿನಿಂದ ಚುಚ್ಚಿ ಗಾಯಗೊಳಿಸಿ ಅದನ್ನು ಕುರುಡನನ್ನಾಗಿ ಮಾಡಲಿ. ಆಗ ನಾನು
ಪಕ್ಕದಲ್ಲಿರೋ ಒಂದು ದೊಡ್ಡ ಕೆಸರಿನಿಂದ ಕೂಡಿರೋ ಒಂದು ಹೊಂಡದಿಂದ ವಟರ್ ವಟರ್ ಅಂತ ಕೂಗಿ ಶಬ್ದ ಮಾಡ್ತೀನಿ. ಆ ಶಬ್ದನ ಕೇಳಿಸ್ಕೊಂಡು ಆನೆ ಕಣ್ಣುರಿ ತಾಳಲಾರದೆ ಪಕ್ಕದಲ್ಲಿ ಹಳ್ಳ ಇದೆ ಅಂತ ನೀರಿನ ಕಡೆಗೆ ಓಡ್ ಬರುತ್ತೆ. ಆಗ ಆ ಹೊಂಡದಲ್ಲಿ ಕೆಸರು ಕೊಚ್ಚೆ ತುಂಬಿರೋದ್ರಿಂದ ಆನೆ ಅದರಲ್ಲಿ ಬಿದ್ದು ಸೋತು ಹೋಗುತ್ತೆ. ಕಪ್ಪೆ ಸೂಚಿಸಿದ ಈ ಉಪಾಯ ಎಲ್ಲರಿಗೂ ಒಪ್ಪಿಗೆ ಆಯಿತು. ಅದರ ಸಲಹೆಯಂತೆ ಎಲ್ಲರೂ ತಮ್ಮ ತಮ್ಮ ಕೆಲಸಗಳನ್ನು ಕೂಡಲೇ ಪ್ರಾರಂಭ ಮಾಡೋದಕ್ಕೆ ಅಂತ ಆನೆ ಹತ್ರ ಹೊರಟರು. ಮೊದಲು ವೀಣಾ ಭೃಂಗಿ ತನ್ನ ಮಧುರ ಸಂಗೀತ ಹಾಡ್ತಾ ಆನೆ ಕಿವಿ ಹತ್ರ ಓಡಾಡಲಿಕ್ಕೆ ಶುರು ಮಾಡ್ತು. ಆ ನಂತರ ಆನೆ ಕಿವಿಗಳನ್ನು ಹೊಕ್ಕು ಅದಕ್ಕೆ ಅಸಾಧ್ಯ ಕಿರುಕುಳ ಕೊಡಲಿಕ್ಕೆ ಶುರು ಮಾಡ್ತು. ಅಷ್ಟೊತ್ತಿಗೆ ಮರಕುಟ್ಗ ಬಂದು ತನ್ನ ಉದ್ದವಾದ ಚೂಪಾದ ಕೊಕ್ಕಿನಿಂದ ಆನೆ ಎರಡೂ ಕಣ್ಣುಗಳನ್ನು ಬಲವಾಗಿ ಕುಗ್ತು. ಆನೆಗೆ ತುಂಬ ನೋವಾಯಿತು ಮತ್ತು ಅದರ ಎರಡು ಕಣ್ಣಿಂದ ರಕ್ತಧಾರ ಚಿಮ್ಮಲಿಕ್ಕೆ ಶುರು ಆಯಿತು. ಆನೆ ನೋವಿನಿಂದ ಜೋರಾಗಿ ಗೀಳಿಡ್ತಾ ತನ್ನ ಸೊಂಡಿಲಿನಿಂದ ಒರೆಸ್ಕೊಳ್ತಾ ಹತ್ತಿರದಲ್ಲಿರುವಂಥ ಒಂದು ದೊಡ್ಡ ಹಳ್ಳದ ಕಡೆಗೆ ಹೋಗೋಣ ಅಂತ ಯೋಚನೆ ಮಾಡಿ ಆ ಕಡೆ ಓಡ್ಲಿಕ್ಕೆ ಶುರು ಮಾಡ್ತು. ಆಗ ಮೇಘನಾದ ಕಪ್ಪೆ ಹಳ್ಳನ ಬಿಟ್ಟು ಪಕ್ಕದಲ್ಲಿದ್ದಂಥ ಒಂದು ದೊಡ್ಡ ಕೆಸರಿನ ಕೊಂಡದೊಳಗಡೆ ಹೋಗ್ಬಿಟ್ಟು ವಟರ್ ವಟರ್ ಅಂತ ಕೂಗ್ತು. ಆ ಶಬ್ದವನ್ನು ಕೇಳಿಸ್ಕೊಂಡು ಆನೆ ಇದು ನೀರಿರೋ ಹಳ್ಳ ಅಂತ ಅಂದ್ಕೊಂಡು ಆ ಕೆಸರಿನ ಗುಂಡಿಗೆ ಹೋಗಿ ಬಿದ್ದುಬಿಟ್ಟು ಸೋತು ಹೋಯಿತು. ಆಗ ಆನೆಗೆ ಗೊತ್ತಾಯಿತು ಇದೆಲ್ಲ ಈ ಸಣ್ಣ ಪ್ರಾಣಿಗಳು ಮಾಡಿರೋವಂಥ ಉಪಾಯ ಅಂತ ಅಂದ್ಕೊಂಡು ಹೇಗೋ ಮಾಡಿ ಆ ಗುಂಡಿಯಿಂದ ಮೇಲೆದ್ದು ಬಂದು ಆ ಕಾಡನ್ನೇ ಬಿಟ್ಟು ದೂರ ಹೊರಟು ಹೋಯಿತು. ಹೀಗೆ ಸಣ್ಣ ಸಣ್ಣ ಪ್ರಾಣಿಗಳೆಲ್ಲ ಸೇರಿ ದೊಡ್ಡ ಗಾತ್ರದ ಆನೆಯನ್ನು ಸೋಲಿಸಿ ಆ ಕಾಡಿನಿಂದನೇ ಓಡಿಸಿ ಆಮೇಲೆ ಸುಖವಾಗಿದ್ದು ಅಂತ ಹೇಳೋದು ಒಂದು ಪಂಚತಂತ್ರದ ಕಥೆ ಆಗಿರುತ್ತೆ. ಭೂಮಿ ಮೇಲೆ ಎಲ್ಲ ಜೀವಿಗಳು ಒಬ್ರಿಗೊಬ್ರು ಸಮನ್ವಯತೆಯಿಂದ ಹೊಂದ್ಕೊಂಡು ಹೋಗೋದ್ರಿಂದ ಪ್ರತಿಯೊಬ್ಬರಿಗೂ ಸುಖ ಇದೆ ಅಂತ ಹೇಳೋದು ಈ ಕಥೆಯ ನೀತಿ. ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಕಥೆಯನ್ನು ಕೇಳಿದ್ದಕ್ಕೆ ಧನ್ಯವಾದಗಳು.